6,000 ಇನ್ವೆಸ್ಟ್ ಮಾಡಿದ್ರೆ ದಿನಕ್ಕೆ ಎಷ್ಟು ಬರುತ್ತೆ? 600 ರೂಪಾಯಿ ಬರುತ್ತೆ. ಅದೇ 12,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 1,200 ರೂಪಾಯಿ ಪರ್ ಡೇ ಬರುತ್ತೆ. ಅದೇ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 10,000 ರೂಪಾಯಿ ಪ್ಲಸ್ ಇನ್ಸೆಂಟಿವ್ಸ್ ಎಲ್ಲ ಬರುತ್ತಂತೆ. ಅದಲ್ಲದೆ ನಾವ್ ಯಾರಾದ್ರೂ ಇನ್ನೊಬ್ಬರನ್ನ ಸೇರ್ಸಿದ್ರೆ ರೆಫರಲ್ ಕಮಿಷನ್ಸ್ ಕೂಡ ಬರುತ್ತಂತೆ. ಇನ್ನು ಏನೇನೋ ಟ್ಯಾರಿಫ್ ಇದೆ. ಹೀಗಂತ ಹೇಳಿ ಹಲವಾರು ಜನ ಬಂದು ನಮ್ಮ ಬ್ರೈನ್ ವಾಶ್ ಮಾಡಿ ನಮ್ಮನ್ನ ಏನ್ ಮಾಡಿಸ್ತಾ ಇದ್ರಲ್ವಾ. ಈ ತರ ಯಾರೋ ಹೇಳ್ದ ಅಂದ್ಬಿಟ್ಟು ಬಕ್ರಾ ಹತ್ರ ತಲೆ ಎಲ್ಲ ಆಡಿಸ್ಕೊಂಡು ನಾವೇನಾದ್ರೂ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡ್ತಾ ಇದ್ರೆ ಗೋವಿಂದ ಲೈಫ್ ಅಲ್ಲಿ ಬರಲ್ಲ ದುಡ್ಡು ವಾಪಸ್. ಈ ಮಾರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂತಂದ್ರೆ, ಯಾವ್ದೋ ಒಬ್ಬ ವ್ಯಕ್ತಿ ಅವ್ರ ಪರಿಚಯ ಇರೋರು ಯಾರೋ ಒಬ್ರು ಬಂದು, ಸರ್ 8,000 ಹಾಕಿ ಸರ್, ದಿನಕ್ಕೆ 600 ರೂಪಾಯಿ ಬಂದ್ಬಿಡುತ್ತೆ, ಇದನ್ನ ಯಾವ ತರ ಟ್ಯಾರಿಫ್ ಪ್ಲಾನ್ ತಗೊಂಡ್ರೆ ತೊಗೊಳ್ಳಿ, ನಿಮ್ಗೆ ಅನುಕೂಲ ಆಗುತ್ತೆ, ಒಂದ್ ದುಡ್ಡು ಬರೋ ಒಂದು ಸಂಸ್ಥೆ ಇದೆ ಅಂತ ಹೇಳಿ ಅವರೆಲ್ಲ ಪ್ರೂಫ್ ತೋರಿಸ್ತಾರೆ ಮೊಬೈಲ್ ಅಲ್ಲಿ. ನನ್ಗೆ ಎಷ್ಟು ದುಡ್ಡು ಬಂದಿದೆ ನೋಡಿ ಸರ್ ತಿಂಗಳಿಗೆ ಅಂದ್ಬಿಟ್ಟು ಅದ್ರಲ್ಲಿ ರೆಫರಲ್ ಕಮಿಷನ್ ಎಲ್ಲ ತೋರಿಸ್ತಾರೆ. ಅದ್ ನಾವೇನ್ ಮಾಡ್ತೀವಿ, ದುಡ್ಡಾಸೆ, ನಮಗೂ ದುಡ್ಡು ಬರುತ್ತಲ್ಲ ಚೆನ್ನಾಗಿ, 6,000 ರೂಪಾಯಿ ಹಾಕ್ಬಿಟ್ಟು ದಿನಕ್ಕೂ 600 ರೂಪಾಯಿ ಬರುತ್ತಲ್ಲ ವಾವ್ ಅಂತ ಅನ್ಕೊಂಡು ದುಡ್ಡೇನಾದ್ರು ಹಾಕಿದ್ರೆ ಅಷ್ಟೇ. ಅದು ಅವ್ರ ಏನ್ ಮಾಡ್ತಾರೆ, 6,000 ಹಾಕಿದ ತಕ್ಷಣ 600 ರೂಪಾಯಿ ಬರ್ತಾ ಇರುತ್ತೆ. ಸ್ಟಾರ್ಟಿಂಗ್ ಒಂದ್ 10 ದಿನ ಬರ್ತಾ ಇರುತ್ತೆ. ಸರ್ ಟಾಪ್ ಅಪ್ ಮಾಡ್ಸ್ಕೊಂಡ್ಬಿಡಿ ಅಂತ ಬ್ಯಾಕ್ ಡ್ರಾಪ್ ಇಂದ ಹೇಳ್ತಾ ಇರ್ತಾರೆ. ಆಗೇನ್ ಮಾಡ್ತೀವಿ, ಇನ್ನೊಂದ್ 6,000 ಹಾಕ್ತಿವಿ, ಆಗ ಇನ್ನೊಂದಷ್ಟು ಎಕ್ಸ್ಟ್ರಾ ದುಡ್ಡು ಬರ್ತಾ ಇರುತ್ತೆ. ಆಮೇಲೆ ಒಬ್ಬ ಮನುಷ್ಯ ಯಾವ ತರ ಯೋಚನೆ ಮಾಡ್ತಾನೆ, ದುಡ್ಡು ಹಾಕಿರೋನು ಹೇಗಿದ್ರು 6,000 ರೂಪಾಯಿ ಹಾಕಿದೀನಿ, ಈಗ ಮತ್ತೆ ಇನ್ನೊಂದ್ 1,000 ಹಾಕಿದೀನಿ, ಈಗ ಏನಾರ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನ್ಗೆ ದಿನಕ್ಕೆ 10,000 ತನಕ ಬರುತ್ತಂತೆ, ಹಾಕೋಣ ಅಂತ ಅನ್ಬಿಟ್ಟು ದಿನ ಬರೋದನ್ನೆಲ್ಲ ಚಿನ್ನ ಬೆಳ್ಳಿ ಅದೇನೇನಿತ್ತು ಎಲ್ಲ ಮಾರಿ ಅವ್ನ್ ತಗೊಂಡ್ಬಂದ್ಬಿಟ್ಟು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದಾನೆ. ಇನ್ವೆಸ್ಟ್ಮೆಂಟ್ ಮಾಡಿರೋ ಕಂಪ್ನಿ ಏನಾಯ್ತು, ಟಾಟಾ ಬೈ ಬೈ ಗುಡ್ ಬೈ ಗಯಾ ಅಷ್ಟೇ. ಯಾರಾದ್ರೂ ಈ ತರ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಪ್ಲಾನ್ ಇದೆ ಸರ್, ಬಂದ್ಬಿಡಿ ಸರ್, ದುಡ್ಡು ಹಾಕಿದ್ರೆ ದುಡ್ಡು ಬಂದ್ಬಿಡುತ್ತೆ ಸರ್, ಬಡ್ಡಿ ಸಮೇತ ಬರುತ್ತೆ ಸರ್, ಹಾಕಿ ದುಡ್ಡು ಹಾಕಿ ಅಂತೆಲ್ಲ ಹೇಳ್ತಾರಲ್ಲ, ಅದು ಬೇರೆಯವ್ರು ಯಾರು ಅಲ್ಲ, ಪರಿಚಯ ಇರೋರೇ ಹೇಳೋದು ಇವೆಲ್ಲ ಜಾಸ್ತಿ. ಪರಿಚಯ ಇರೋರು ಏನ್ ಮಾಡ್ತಾರೆ ಗೊತ್ತಾ, ರೆಫರಲ್ ಕಮಿಷನ್ ಗೋಸ್ಕರ ಇನ್ನೊಬ್ಬನ್ನ ಇಂಟ್ರೊಡ್ಯೂಸ್ ಮಾಡ್ಸೋದು ಅಷ್ಟೇ, ಅದಕ್ಕೆ ಬೇರೆನೇನಿಲ್ಲ. ಈಗ ನನ್ನ ಯಾರಾದ್ರೂ ಒಬ್ಬ ಸೇರ್ಸ್ತು ಅಂತ ಅನ್ಕೊಳ್ಳೋಣ, ಆಗ ನಾನು ಇನ್ನೊಬ್ಬನ್ ಸೇರ್ಸ್ಲೇಬೇಕಾ, ಅವ್ನು ಇಲ್ಲಿ ಸೇರ್ಕೊಂಡಿದ್ದಾನೆ ಅಂತಂದ್ಮೇಲೆ ನನ್ ರೆಫರಲ್ ಕಮಿಷನ್ ಅವ್ನು ನೋಡ್ತಾ ಇರ್ತಾನಲ್ವಾ, ಅವಾಗ ಅವನ್ ಏನ್ ಮಾಡ್ತಾನೆ, ಅವನು ರೆಫರಲ್ ಕಮಿಷನ್ ಬೇಕಲ್ಲ ಅಂತ ಅಂದ್ಬಿಟ್ಟು ಅವನು ಇನ್ನೊಂದು 10-6 ಜನ ಸೇರಿಸ್ತಾನೆ. ಆಗ ರೆಫರಲ್ ಬಿಸ್ನೆಸ್ ಆಗುತ್ತೆ, ಜಾಸ್ತಿ ದುಡ್ಡು ಬರುತ್ತಲ್ಲ ಅನ್ನೋ ಆಸೆಗೆ ಏನ್ ಮಾಡ್ತೀವಿ, ಎಲ್ಲಾರು ಹೋಗಿ ದುಡ್ಡು ಹಾಕ್ಬಿಡ್ತೀವಿ. ಇದೇ ತರನೇ ಆ ವ್ಯಕ್ತಿಗೆ ಆಗೋಗಿದೆ. ಇದೇ ತರದ ಸಮಸ್ಯೆ ಬೇರೆ ಯಾರಿಗೂ ಆಗ್ಬಾರ್ದು. ಬಲಿಕ ಬಕ್ರ ಆಗ್ಬೇಡಿ. ಯಾವ್ದೋ ಒಬ್ಬ ವ್ಯಕ್ತಿ ಹಾಕಿದನಲ್ವಾ ದುಡ್ಡು, ಅವ್ರ ತಾಯಿ ಧರಿಸ್ತಿದ್ದಕ್ಕಂತ ಚಿನ್ನನ ತಗೊಂಡೋಗಿ ಹಡ ಇಟ್ಟಿ ಮತ್ತೆ ಕೆಲವುದನ್ನೆಲ್ಲ ಮಾರಿ ಯಾವ್ದೋ ಒಂದು ಫೇಕ್ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಪೊಲೀಸ್ ಸ್ಟೇಷನ್ ಬಂದ್ಬಿಟ್ಟು ಕೊಡೋ ಅಂತ ಹತ್ಕೊಂತಾ ಇದ್ದಾನೆ. ಈಗೇನ್ ಪ್ರಯೋಜನ? ಈ ತರದ್ ಯಾರೇ ಒಬ್ರು ರೆಫರಲ್ ಬಿಸ್ನೆಸ್ ಮಾಡ್ತಾ ಇದೀನಿ ಮಗ, ದುಡ್ಡು ಬಂದ್ಬಿಡುತ್ತೆ ಬಾ ಅಂದ್ರೆ ಬಿಡ್ಬೇಡಿ, ಫಸ್ಟ್ ಪೊಲೀಸ್ ಸ್ಟೇಷನ್ ಹಾಕ್ಬಿಡಿ. ಕಂಪನಿ ಲೆಜಿಟ್ ಆಗಿದ್ಯಾ ಅದನ್ನೆಲ್ಲ ಚೆಕ್ ಮಾಡ್ಬೇಕಾಗುತ್ತೆ. ಸುಮ್ನೆ ಯಾರೋ ಒಬ್ರು ಬರ್ತಾರೆ, ದುಡ್ಡು ಹಾಕ್ ಮಗ ದುಡ್ಡು ಬಂದ್ಬಿಡುತ್ತೆ ಅಂತ ಹೇಳಿ ಸುಳ್ಳೆಲ್ಲ ಹೇಳಿ ಏನ್ ಮಾಡ್ತಾ ಇದಾರೆ ಸಿಕ್ಕಾಪಟ್ಟೆ ಜನನ. ಏಮಾರಕ್ ಹೋಗ್ಬಿಡಿ. ನಾ ಯಾರು ಗೊತ್ತಾ ಜಾಸ್ತಿ ಏನ್ ಮಾಡ್ತಾರೆ ಅವರು, ಎಷ್ಟೊಂದ್ ಜನ ಅನ್ಎಂಪ್ಲಾಯ್ಮೆಂಟ್ ಇರ್ತಾರಲ್ವಾ, ಅವ್ರನ್ನೇ ಬೇಕಂತ ಟಾರ್ಗೆಟ್ ಮಾಡೋದು. ಅವ್ರು ಹೆಂಗೋ ದುಡ್ಡು ಅಡ್ಜಸ್ಟ್ ಮಾಡ್ತಾರೆ ಅಂತ ನನ್ನ ಮಕ್ಳಿಗೆಲ್ಲ ಗೊತ್ತು. ಅದೆಲ್ಲ ಟ್ಯಾಕ್ಟಿಕ್ ಉಪಯೋಗಿಸ್ತಾರೆ ಕೆಲವರೆಲ್ಲ. ದುಡ್ಡು ಇರೋನ್ ಹತ್ರ ಹೋಗಿ ಕೇಳಿದ್ರೆ ದುಡ್ಡು ಕೊಡಲ್ಲ, ದುಡ್ಡು ಇಲ್ದೇ ಇರೋನ್ ಹತ್ರ ಹೋಗ್ಬಿಟ್ಟು ದುಡ್ಡು ಕೇಳಿದ್ರೆ ದುಡ್ಡು ಕೊಡೋದು ಅಂತ ನನ್ನ ಮಕ್ಳು ಹತ್ರ ಅನ್ಕೊಂಡ್ಬಿಟ್ಟಿರ್ತಾರೆ. ಎಷ್ಟೊಂದ್ ಜನ ಬಕ್ರ ಆಗ್ಬೋದು, ಇನ್ ಕೆಲವರು ಬಕ್ರ ಆಗದೆ ಇರ್ಬೋದು, ಹೇಳಕ್ ಆಗಲ್ಲ. ಇತ್ತ ಲಂಬೋದವರು ಸಿಕ್ಕಾಪಟ್ಟೆ ಜನ ಇರ್ತಾರೆ, ಯಾರು ನಂಬಕ್ ಹೋಗ್ಬೇಡಿ. ಜಸ್ಟ್ ಒಂದು ಜನರಲ್ ಅಪ್ಡೇಟ್ ಆಗಿರುತ್ತೆ, ಯಾವ್ದೋ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆಗಿರುತ್ತೆ ಇದರಿಂದ. ಅದಕ್ಕಾಗಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ತಿಳಿಸುವ ಪ್ರಯತ್ನ ಅಷ್ಟೇ, ಅದ್ ಬದಲಾಗಿ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ. ಆ ತರ ಲೆಜಿಟ್ ಕಂಪನಿ ಯಾವ್ದಾದ್ರು ಇದೆಯಾ? 6,000 ಹಾಕಿದ ತಕ್ಷಣ ದಿನಕ್ಕೆ 600 ರೂಪಾಯಿ ಕೊಟ್ಟು ಒಂದ್ 30 ದಿನವರೆಗೂ ದುಡ್ಡು ಬರುತ್ತೆ ನಂಗೆ? ಯಾವ್ದು ಬರಲ್ಲ ಸರ್, ಎಲ್ಲಾ ಬರೀ ಫೇಕ್ ಸರ್. ಆತರ ಬರಂಗಿದ್ರೆ ದಯವಿಟ್ಟು ನಮ್ಗೂ ಹೇಳಿ, ನಾವು ದುಡ್ಡು ಹಾಕಲ್ಲ. ಜಸ್ಟ್ ಒಂದು ಜನರಲ್ ಅಪ್ಡೇಟ್ ಆಗಿರುತ್ತೆ ಅಷ್ಟೇ. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ವಿಚಾರ ನಾನು ನಿಮ್ಗೆ ತಿಳಿಸುವ ಪ್ರಯತ್ನ ಮಾಡಿರುತ್ತೇನೆ ಅಷ್ಟೇ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ